ಅಲ್ಲೆಲ್ಲ ಹತ್ತಿ ನೈಲ್ ಕಟ್ರು ಕಾಣ್ತಿಲ್ಲ ಕಣೆ, ಅದನ್ನೇ ಅವಾಗಿಂದ ಹುಡುಕ್ತಾ ಇದ್ದೀನಿ. ನೀನೆಲ್ಲಾದ್ರೂ ನೋಡ್ದೇನೆ? ನಾನು ಉಗುರು ಕಟ್ ಮಾಡಿ 1 ತಿಂಗಳಾಯ್ತು. ಅದು ನೀನು ಎಲ್ಲಿಂದ ನೋಡ್ಲಿ? ಸ್ವಲ್ಪ ಹುಡುಕೆ, ನನಗೆ ಅದು ಸಿಗ್ತಾನೆ ಇಲ್ಲ. ಇವತ್ತು ಉಗುರು ಕಟ್ ಮಾಡ್ಕೊಂಡು ಹೋಗಿಲ್ಲ ಅಂತ PT ಸರ್ ನನ್ನ ಹೊಡೆದ್ರು ಗೊತ್ತಾ? ಹೋಗೆ ಹುಡುಕ. ನಾನು ಸ್ಕೂಲಿಂದ ಬಂದು ಸುಸ್ತಾಗೈತೆ, ಸ್ವಲ್ಪ ಹೊತ್ತು ಮಲ್ಕೋಬೇಕು. ಅಮ್ಮ 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 ಅಮ್ಮ, ಅವಾಗಿಂದ ಕೂತೀನಿ, ಕಿವಿ ಕೇಳಿಸ್ತಿಲ್ವೇ ನಿಂಗೆ? ಯಾಕೆ ಅವಾಗಿಂದ ಹಂಗ್ ಹೊಡ್ಕಂತಿದೀಯಲ್ಲೇ? ನೈಲ್ ಕಟ್ರ್ ನೋಡ್ದೇನಮ್ಮ? ನೈಲ್ ಕಟ್ರ ಹಂಗಂದ್ರೇನೆ? ಅಮ್ಮ ಉಗುರು ಕಟ್ ಮಾಡ್ಕೊಳ್ಳೋದು ಕಣಮ್ಮ, ನೋಡ್ದಾ? ನೋಡ್ದೆ. ಕಸ್ತಾಗಿತ್ತಲ್ಲೆಲ್ಲ ನಾ ಕಸ ಗುಡಿಸ್ಬೇಕಾದ್ರೆ ಸಿಕ್ತು, ಅಲ್ಲಿ ಎತ್ತಿ TV ಸ್ಟ್ಯಾಂಡ್ ಮೇಲೆ ಇಕ್ಕಿದೀನಿ. ಇವಾಗ ಯಾಕೆ ನಿನಗೆ ಉಗುರು ಕಟ್ ಮಾಡ್ಕೊಳ್ಳೋದು? ಅಮ್ಮ ಉಗುರು ಕಟ್ ಮಾಡ್ಕೊಳ್ಳೋದ್ರಾಗ ಏನು ಕೋಳಿ ಕಟ್ ಮಾಡಕ್ಕಾಗುತ್ತಾ? ಉಗುರು ಕಟ್ ಮಾಡಕ್ಕೆ ಕೇಳ್ತಾ ಇದ್ದೀನಿ. ಇನ್ನು ಇವಾಗ ಉಗುರು ಕಟ್ ಮಾಡ್ಕೊಂತೀಯ? ಅವಾಗ ಸಂಜೆ 6 ಗಂಟೆ ಆಗೈತೆ, 6 ಗಂಟೆ ಮೇಲೆ ಉಗುರು ಕಟ್ ಮಾಡಬಾರ್ದು. ಹೋಗು ಬೆಳಗ್ಗೆ ಕಟ್ ಮಾಡ್ಕೊಂಬಂತೆ. ಬಂದ್ಬಿಟ್ಲಿ ಯಾವಾಗಂದ್ರೆ ಅವಾಗೆ ಕಟ್ ಮಾಡ್ತಾರೆ. ಹುಡುಗರಿಗೆ ಏನು ಗೊತ್ತೇ ಆಗಲ್ಲ. ಏನಾದ್ರು ಉಗುರು ಕಟ್ ಮಾಡಿದೆ ಅಂದ್ರೆ ಕೈನ ಹಂಗೆ ಕೋಳಿ ಪೀಸ್ ಕಟ್ ಮಾಡ್ದಂಗೆ ಕಟ್ ಮಾಡ್ಬಿಡ್ತೀನಿ ನೋಡು. ಹಂಗೇನೆ ಏನಿದ್ರು ಬೆಳಗ್ಗೆನೆ ಕಟ್ ಮಾಡ್ಕ. ಅಮ್ಮ ಕಾಫಿ ಹೇಳಿ ಎಷ್ಟೊತ್ತಾಯ್ತು, ಇನ್ನೂ ತರಲಿಲ್ವಾ? ಕಾಸು ಇಟ್ಟಿದ್ದೀನಿ, ಬಂದು ತಗೊಂಡೋಗಿ ಬರ್ರಿ. ಅಮ್ಮ ನೀನೇ ತಂದು ಕೊಡಮ್ಮ, ನನಗೆ ಸ್ಕೂಲ್ಗೆ ಹೋಗಿ ಬಂದು ಸುಸ್ತಾಗೈತೆ ಕಣಮ್ಮ. ಸೋನಿ, ಇವತ್ತು ನಿಮ್ಮ ಕ್ಲಾಸಿಗೆ PT ಸರ್ ಬಂದಿದ್ದೇನೆ? ಇಲ್ಲ ಕಣ ಸತ್ಯ, ಯಾಕೆ? ಇವತ್ತು ನಮ್ಗೆ 2ನೇ ಪೀರಿಯಡ್ PT ಸರ್ ಬಂದಿದ್ರು ಕಣ. ಬಂದ ತಕ್ಷಣನೇ ಚೆಕಿಂಗ್ ಅಂದ್ರೆ ಚೆಕಿಂಗ್. PT ಸರ್ ಬಂದ ತಕ್ಷಣ ಎಲ್ಲಿ ಕೈ ತೋರಿಸಿ ಅಂತ ಹೇಳಿ ಕೈ ಚಾಚಿಸಿ ಯಾರ್ಯಾರು ಉಗುರು ಕಟ್ ಮಾಡ್ಕೊಂಡಿಲ್ಲ ಎಲ್ಲರಿಗೂ ಅದೇ ಕೊಟ್ರು. ಮತ್ತೆ ನಿನ್ಗೂ ಬಿದ್ವಾ ಸರಿಯಾಗಿ ಗೂಸ? ನನ್ಗೂ ಬಿದ್ದು ಕಣೆ ಉಗುರು ಕಟ್ ಮಾಡ್ಕೊಂಡಿಲ್ಲ ಅಂತ. ಅದಕ್ಕೆ ಇವಾಗ ಉಗುರು ಕಟ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ. ಅಲ್ಲ ಕಣೆ, ಬೇರೆ ಯಾರಿಗಾದ್ರೂ ಉಗುರು ಚೆಕ್ ಮಾಡ್ಬೇಕಾದ್ರೆ ನೀನು ಹಂಗೆ ಕಟ್ಕೊಳ್ಳೋತ್ತಾನೆ. ಉಗುರು ಕಟ್ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಆಗ್ತಿತ್ತಮ್ಮ. ಅಯ್ಯೋ, ಫಸ್ಟ್ ಲೈನಲ್ಲಿ ಫಸ್ಟ್ನೇ ಅವಳೆ ನಾನು. ಇನ್ಯಾವಾಗ ಕಟ್ಕೊಂಡ್ಲಿ ಉಗುರ? ಕುಳ್ಳಿ ನಂಬರ್ 1. ಅದಕ್ಕೆ ನೋಡು, ನಮ್ಮ ತರ ಉದ್ದ ಇರ್ಬೇಕು ನೀನು. ನಮ್ಮನ್ನ ನೋಡು, ನಾವು ಯಾವಾಗೂ ಲಾಸ್ಟ್, ಎಲ್ಲದರಲ್ಲೂ ಲೈನಲ್ಲೂ ಲಾಸ್ಟ್, ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳೋ ಬೆಂಚ್ ಕೂಡ ಲಾಸ್ಟ್ ನಾವು. ಅಯ್ಯೋ, ಹಿಂದೆ ಇರೋರೆಲ್ಲ ಹಂಗೆ ಮಾಡಿದ್ರು ಕಣೆ, ಆದ್ರೆ ಫಸ್ಟ್ ಇರೋಳು ನಾನಲ್ಲ, ಸಿಕ್ಕೆ ಬಿದ್ದೆ ಕಣೆ. ಆವಾಗಿದ್ರೆ ಹಂಗೆ ಮಾಡ್ತಿದ್ವಿ ಕಣೆ. ಏನ್ ಗೊತ್ತಾ, ಇವತ್ತು ಸರ್ ನೈಲ್ ಪಾಲಿಶ್ ಹಚ್ಚಿದವ್ರಿಗೂ ಬೈದ್ರು, ಮೆಹಂದಿ ಹಾಕಿದವ್ರಿಗೂ ಬೈದ್ರು, ಎಲ್ಲ ಏರ್ ಬ್ಯಾಂಡು ಎಲ್ಲಾನ ಇವೆಂತವಿವು ಎಲ್ಲಾನ ತನಿ ಮಿನಿ ಎಂಬವೆಲ್ಲ ಹಾಕೊಂಡ್ಬರ್ತೀರಾ ಸ್ಕೂಲ್ಗೆ, ಇಂಥವೆಲ್ಲ ಹಾಕೊಂಡ್ಬರ್ಬಾರ್ದು ಅಂತ ಬೈದ್ರು ಕಣೆ. ಹೌದೇನೆ, ಹಂಗಾದ್ರೆ ಇನ್ಮೇಲೆ ನಾನು ಕಟ್ ಮಾಡ್ಕೊಂಡು ಹೋಗ್ತೀನಮ್ಮ. ಈಗಿನೂ ಹೇಳ್ದಲ್ವೇನೆ ಸೋನಿ, ನಾವೆಲ್ಲ ಕಟ್ ಮಾಡ್ಕೊಂಡು ಹೋಗೋ ಸ್ಟೂಡೆಂಟ್ಸ್ ಅಲ್ಲ, ಉಗುರೆಲ್ಲನ ಯಾರನ್ನಾದ್ರೂ ಚೆಕಿಂಗ್ ಮಾಡ್ಬೇಕಾರೆ ನಾವು ಹಿಂದೆ ನಿಂತ್ಕೊಂಡು ಬಾಯಲ್ಲಿ ಕಟ್ಕೊಂತೀವಿ ಅಂತ. ಈಗ ಯಾಕೆ ಕಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಯಾ? ನೀನೇ ಹೇಳ್ದಲೆ ನೈಲ್ ಪಾಲಿಶ್ ಹಾಕಂಗಿಲ್ಲ, ಎಲ್ಲ ಮೆಹಂದಿ ಹಾಕಂಗಿಲ್ಲ ಅಂತ. ಅದೆಲ್ಲ ಹಾಕಿದ್ರೆ ಗೊತ್ತಾಗ್ತಿರ್ಲಿಲ್ಲ, ಇವಾಗ ಅದೆಲ್ಲ ಹಾಕ್ಬಾರ್ದು ಅಂತಂದ್ರೆ ಮತ್ತೆ ನಮಗೂ ಬೈತಾರಲ್ಲ. ನನಗೂ ಕೊಡೆ, ನಾನು ಉಗುರು ಕಟ್ ಮಾಡ್ಕೊಂತೀನಿ ಸತ್ಯ. ಏನು, ನೀನು ಉಗುರು ಕಟ್ ಮಾಡ್ಕೊಂತೀಯ? ಈಗಿನೂ ಹೇಳ್ದಲ್ಲ, ನಾವು ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸ್ ಮುಂದೆ ಚೆಕ್ ಮಾಡ್ಬೇಕಾದ್ರೆ ನಾವು ಬಾಯಲ್ಲಿ ಕಟ್ ಮಾಡ್ಕೊಂತೀವಿ ಅಂತ. ನಿಂಗೆ ಯಾಕೆ ಬೇಕು? ನಾನು ನೈಲ್ ಕಟ್ಟರ್ ಹುಡುಕ್ಬೇಕಾದ್ರೆ ಸುಮ್ಮನೆ ಮಲ್ಕೊಂಡಿದ್ದೆ, ಬಾರೆ ಸ್ವಲ್ಪ ಹುಡುಕೊಡು ಅಂದ್ರೆ ಹುಡುಕೊಡ್ಲಿಲ್ಲ, ಹೋಗಿ ಹುಡುಕ ಅಂತಂದೆ. ಇವಾಗ ನಿಂಗೆ ಯಾಕೆ ಕೊಡ್ಬೇಕು? ನಾನು ಹುಡುಕೊಂಡ್ ಬಂದಿದ್ದೀನಿ. ಇದೇನ ಹಿಂಗಂತ್ಯಾ? ಇದೇ ನಿನ್ನೊಬ್ಬಳದೆ ಸ್ವಂತನ? ಇದು ಮನೆಗಿರೋದು, ಎಲ್ಲರೂ ಯೂಸ್ ಮಾಡ್ಬೋದು. ಅಂದ್ರೆ ಇವಾಗ ನೀ ನನಗೆ ಕೊಡಲ್ವೇನೆ ನೈಲ್ ಕಟ್ರು? ಏನ್ ಬಾರಿ ದೊಡ್ಡದಾಗಿ ಇವಳೆ ತಂದಿದ್ದಾಳೆ ಅನ್ನೋ ತರ ಆಡ್ತಾಳೆ. ನಾನು ಕೊಡಲ್ಲ ಕಣೆ, ನಾನು ಹುಡುಕ್ಬೇಕಾದ್ರೆ ಸುಮ್ಮನೆ ಮಲ್ಕೊಂಡಿದ್ದೆ, ಇವಾಗ ನಾನು ಹುಡುಕಿದ್ಮೇಲೆ ಕೊಡೆ ಅಂತ ಕೇಳ್ತೀಯ? ಹೋಗೆ. ಸರಿ ಕಣೆ, ತಲೆಗೆ ಹಾಕಿ ಮತ್ತೆ ಏರ್ ಬ್ಯಾಂಡ್ ಕೊಡು, ಕ್ಲಿಪ್ ಕೊಡು ಅಂತ ಬತ್ತಿಯಲ್ಲ, ಅವಾಗ ಮಾಡ್ತೀನಿ ನೀಗೆ. ಏನ್ರೆ ಅವಾಗಿಂದ ಹೇಳ್ತಿದ್ದೀನಿ, ಬರ್ರೆ ಕಾಫಿ ಮಾಡಿಟ್ಟಿದ್ದೀನಿ ತಗೊಳ್ರಿ ಅಂದ್ರೆ ಮಾತಾಡ್ತಾ ಸುಮ್ಮನೆ ಕೂತಿದ್ಯಾ? ಏನೇ ಉಗುರು ಕಟ್ ಮಾಡ್ತಿದ್ಯಾ? ಇಷ್ಟೊತ್ತಾಗ ಉಗುರು ಕಟ್ ಮಾಡಬಾರ್ದು ಅಂತ ಹೇಳಿಲ್ವೇನೆ ನಿಂಗೆ? ಅಮ್ಮ ಇನ್ಯಾರಡೇ 2 ಬೆರಳು ಇದಾವ ಕಣೆ, ಇವಾಗೇ ಮುಗಿಸ್ತೀನಮ್ಮ, ಇನ್ನೆರಡೇ ಬೆರಳು ಕಣಮ್ಮ. ಅಮ್ಮ ನಾನು ಅವಾಗೆ ಹೇಳ್ದೆ ಕಣಮ್ಮ, ಇಷ್ಟೊತ್ತಾಗ ಉಗುರು ಕಟ್ ಮಾಡಬಾರ್ದು, ಅಮ್ಮ ಬೈತಾರೆ, ಇಷ್ಟೊತ್ತಾಗ ಉಗುರು ಕಟ್ ಮಾಡಿದ್ರೆ ದರಿದ್ರ ಅಂತ ಹೇಳ್ತಾರ ಅಲ್ವೇನಮ್ಮ? ಹೂನಮ್ಮ, ನೀನಾದ್ರೂ ಹೇಳೋದಲ್ವೇ? ನೋಡು, ಅವಳು ಸಣ್ಣಳಿಗೆ ಗೊತ್ತಾಗಲ್ಲ ಅಂದ್ರೆ ನೀನು ಹೇಳೋದಲ್ವೇ ಅವಳಿಗೆ? ಹೇಳ್ದೆ ಕಣಮ್ಮ, ಇವಳೇ ಕೇಳಲಿಲ್ಲ. ಏನೇ ನೀನ್ ಹಂಗಂದೇನೆ? ನಾನು ಕಟ್ ಮಾಡ್ಕೊಂತೀನಿ ಕೊಡೆ ಅಂತ ಹೇಳಿ ನನ್ನ ಹತ್ರ ಜೋರ್ ಮಾಡಿ ಈಗ ಅಮ್ಮನ ಹತ್ರ ಹಿಂಗೆ ಹೇಳ್ತೀನಿ? ಅಮ್ಮ ಅವಳು ಸುಳ್ಳು ಹೇಳ್ತಾಳಮ್ಮ. ಅವಳು ನಾನು ಈಗ ಉಗುರು ಕಟ್ ಮಾಡ್ಕೊಂತೀನಿ ಕೊಡು ಅಂತ ಕೇಳಿದ್ಲು ಕಣಮ್ಮ. ಇವಾಗ ನೀನ್ ಬಂದ ತಕ್ಷಣ ಹೆಂಗೆ ಇದನ್ ಮಾಡ್ತಾಳೆ ನೋಡಮ್ಮ, ಅವಳು ಎಲ್ಲ ಪ್ಲೇಟೇ ಚೇಂಜ್ ಮಾಡ್ತಾಳೆ, ಬರೀ ನಾನೇ ಬೈಸ್ಕೊಳ್ಳೋ ತರ ಮಾಡ್ತಾಳೆ ಇವಳು. ನನಗೆ ಉಗುರು ಕಟ್ ಮಾಡ್ಕೊಳ್ಳೋದು ಕೊಡೆ ಅಂತ ಹೇಳಿ ಇವಾಗ ಇಷ್ಟೊತ್ತ ಕಟ್ ಮಾಡಬಾರ್ದು ಅಂತ ಹೆಂಗೆ ಪ್ಲೇಟ್ ಚೇಂಜ್ ಮಾಡ್ತಾಳೆ ನೋಡಮ್ಮ. ಏನೇ ಅವಳು ಹೇಳಿಲ್ಲ ಅಂದ್ರೆ ನನಗೆ ಗೊತ್ತಾಗಲ್ವೇನೆ? ಇಷ್ಟೊತ್ತ ಕಟ್ ಮಾಡಬಾರ್ದು ಅಂತ ನಾನು ಅವಾಗ ಹೇಳಿ ಕಳಿಸ್ಲಿಲ್ವಾ? ಸಾಯಂಕಾಲದೊತ್ತು ಲಕ್ಷ್ಮಿ ಬರೋ ಹೊತ್ತಲ್ಲಿ ಇಂಥವೆಲ್ಲ ಮಾಡಬಾರ್ದಮ್ಮ. ಅಮ್ಮ ಈ ಮನೆಗೆ ನಾನೇ ಲಕ್ಷ್ಮಿ, ನಾನೇ ಕೂತ್ಕೊಂಡಿದ್ದೀನಿ, ಇನ್ಯಾವ ಲಕ್ಷ್ಮಿ ಅಮ್ಮ ಬರ್ತಾಳೆ ಹಿಂಗೆ? ಲಕ್ಷ್ಮಿ ಬರ್ತಾಳೆ ಕಣೆ. ಏನೇ ನೀನು ಕೇಳೋದೇ ಇಲ್ವೇನೆ? ಲೈಟ್ ಹಾಕಿದ ಮೇಲೆ ಉಗುರು ಕಟ್ ಮಾಡಬಾರ್ದು ಅಂತ ಹೇಳಲ್ವಾ ನಿಂಗೆ? ಎಷ್ಟು ಸರಿ ಹೇಳ್ಬೇಕೆ? ಅಮ್ಮ ಇವತ್ತು ಸ್ಕೂಲಲ್ಲಿ ನನ್ನ PT ಮಾಸ್ಟರ್ ಅದೇ ಕೊಟ್ರು ಕಣಮ್ಮ, ಉಗುರು ಕಟ್ ಮಾಡಿಲ್ಲ ಅಂತ. ಅದಕ್ಕೆ ಇದಾ ಟೈಮ್ ಉಗುರು ಕಟ್ ಮಾಡೋ ಟೈಮು? ಮತ್ತೆ ಯಾವಾಗಮ್ಮ ಕಟ್ ಮಾಡಬೇಕು? ಬೆಳಗ್ಗೆ ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಕಟ್ ಮಾಡು, ಸ್ಕೂಲಿಂದ ಬಂದ್ಮೇಲೆ ಕಟ್ ಮಾಡು. ಇವಾಗ ಅವಾಗ 7 ಗಂಟೆ ಆಗೈತೆ, ಇಷ್ಟೊತ್ತಾಗೇನೆ ಕಟ್
ಮಾಡೋದು? ನೋಡೆ ಸುಮ್ಮನೆ ನೀನ್ ನನ್ನ ಜೊತೆ ಗಲಾಟೆ ಮಾಡಬೇಡ. ನಿನ್ಗೆ ಏನಾಯ್ತು ಅದನ್ನ ನೋಡ್ಕೊ. ನಾನು ಅಮ್ಮನ ಹತ್ರ ಮಾತಾಡ್ತಿದ್ದೀನಿ ತಾನೆ. ಅಮ್ಮ ನೋಡಮ್ಮ ಅವಳು ಹೆಂಗ್ ಮಾತಾಡ್ತಾಳೆ. ಏನು ಸತ್ಯ ನೀನ್ ಹೇಳಿದ ಮಾತು ಕೇಳಲ್ವೇನೆ? ಅಮ್ಮ ಹಿಂದೆ ಕರೆಂಟೂ ಇರಲಿಲ್ಲ, ನೈರ್ ಕಟ್ಟರೂ ಇರಲಿಲ್ಲ. ಉಗುರು ಕಟ್ ಮಾಡಕ್ಕೆ ಯಾವ್ದನ್ನ ಬ್ಲೇಡ ಇಲ್ಲಾಂದ್ರೆ ಯಾತನ ಚಾಕುನ ತಗೊಂಡು ಕಟ್ ಮಾಡ್ಕೊಂತಿದ್ರು. ಕತ್ತಲ್ಲಿ ಕಟ್ ಮಾಡಿದ್ರೆ ಬ್ಲೇಡಲ್ಲಿ ಎಲ್ಲಿ ಕೈ ಕಟ್ ಮಾಡ್ಕೊಂತಾರೆ ಅಂತ ಹೇಳಿ ಬೇಡ ಅಂತ ಹೇಳ್ತಿದ್ರು. ಇವಾಗ ಏನಮ್ಮ ನಿಂಗೆ ಕರೆಂಟು ಇದೆ, ಉಗುರು ಕಟ್ ಮಾಡ್ಕೊಳಕ್ಕೆ ಇಲ್ಲಿ ನೈಲ್ ಕಟ್ಟರು ಇದೆ, ಎಲ್ಲ ಇದೆ. ಇವಾಗ ಏನ್ ನಿನಗೆ ಕಷ್ಟ? ನಾನೆಲ್ಲ ಉಗುರು ಕಟ್ ಮಾಡ್ಕೊಂಡು ನೀಟಾಗಿ ಆಚೆ ಎತ್ತಾಕ್ತೀನಿ, ಸುಮ್ಮನೆ ಇರು. ಏನೇ ಸತ್ಯ, ಯಾವತ್ತಾದ್ರೂ ಒಂದಿನ ನೀನ್ ನಾನು ಹೇಳಿದ ಮಾತು ಕೇಳಿದ್ಯಾನೆ? ಯಾವಾಗ ಮಾತಿಗೆ ಮಾತು ಎದುರಾಡ್ತೀಯ ಕಣೆ ನೀನು. ಅಮ್ಮ ನೀನ್ ಅವಾಗಿಂದ ಇಷ್ಟೊಂದು ಹೇಳ್ತಿದ್ಯಾ, ಅವಳು ನೋಡು ಒಂದ್ಸರಿ. ಅವಾಗಿಂದ ಅವಳು ಉಗುರು ಕಟ್ ಮಾಡ್ತಾನೆ ಅವಳೆ. ನೋಡೇ ಸತ್ಯ, ಅವಾಗಿಂದ ಹೇಳ್ತಿದ್ದೀನಿ, ನೀನ್ ಕೇಳ್ತಾನೆ ಇಲ್ಲ. ಎತ್ಕೊಂಡೋಗ ಆಚೆಗೆ, ಬೆಳಗ್ಗೆ ಕಟ್ ಮಾಡ್ಕೋ. ಅಮ್ಮ ಅವಳ ಮಾತು ಕೇಳ್ಕೊಂಡು ನಾನು ನಿನ್ ಬೈತೀಯನಮ್ಮ ನೀನು? ಅವಳ ಮಾತಲ್ಲ ಕಣೆ, ಇದಿರೋದು ಕಣೆ. ಯಾವಾಗ ಸಾಯಂಕಾಲದ ಹೊತ್ತು ಕಟ್ ಮಾಡಬಾರ್ದು ಕಣೆ, ಎತ್ಕೊಂಡು ಆಚೆಗೆ ಹೋಗೆ. ಸರಿ ಉಗುರು ಕಟ್ ಮಾಡಿದ್ದಲ್ಲ ಆಚೆ ಹಾಕ್ತೀನಿ, ಮಾಡ್ತೀನಿ ಕಣೆ ಸೋನಿ. ನೀನು ಒಂದ್ಸರಿ ಸಿಕ್ತಿಯಲ್ಲ ಅವಾಗ ಮಾಡ್ತೀನಿ ನಿಂಗೆ. ಅಮ್ಮ ನೋಡ್ದ ಅವಳು ಒಂದ್ ಸ್ವಲ್ಪ ನಿನಗೆ ಎದ್ರದೇ ಇಲ್ಲ, ಹೆಂಗ್ ಮಾತಾಡ್ತಾಳೆ. ನೀನ್ ಸುಮ್ನೆ ಕುಡಿಯೇ ಸಾಕು. ಬಂದ್ಬಿಟ್ಲು ಆಗಲ್ಕಾಯಿ ಬೇವಿನಕಾಯಿ ಸಾಕ್ಷಿ ಅನ್ನಂಗೆ. ಇಬ್ರು ಏನು ಒಬ್ರಿಗಿಂತ ಕಮ್ಮಿ ಇಲ್ಲ. ಯಾವಾಗೂ ನಾನಾ ನೀನಾ ಅಂತ ಅಂದಿನ ಈ ತರ ಕಿತ್ತಾಡ್ತಾ ಇರ್ತೀರಾ. ಕುಡಿದ್ಬಿಟ್ಟು ಹೋಗಿ ಲೋಟಗಳೆಲ್ಲ ತೊಳೆದಿಡ್ರಿ. ಏನೇ ಅಮ್ಮನ ಹತ್ರ ಎಲ್ಲ ನನ್ನ ಮೇಲೆ ಇಲ್ಲದೆಲ್ಲ ಹೇಳಿ ಚಾಡಿ ತಂದಿರ್ತೀನಿ. ಕುತ್ಕೊಳ್ಳೆ ಸಾಕು ಕಂಡಿದ್ದೀನಿ. ನನಗೆ ಕೊಡೆ ಉಗುರು ಕಟ್ ಮಾಡ್ಕೊಳ್ಳೋದಂದ್ರೆ ಏನೆಲ್ಲ ಹೇಳ್ತೀಯ? ಅದಕ್ಕೆ ಸರಿಯಾಗಿ ಬಯಸ್ತೇನೆ ನಿನ್ನ ಅಮ್ಮನ ತಗೆ. ನನಗೂ ಟೈಮ್ ಬರುತ್ತೆ ಕಣೆ, ಅವಾಗ ಮಾಡ್ತೀನಿ ನಿಂಗೆ. ಅಮ್ಮ ಹೇಳಿದ್ರು ಮೇಲೆ ಬಟ್ಟೆ ಒಣಗಾಕಿದಾರಂತೆ, ಹೋಗಿ ತಗೊಂಬ. ನಾನಾಕೆ ತರ್ಲಿ? ಅಮ್ಮ ಹೇಳಿದ್ದು ನಿಂಗೆ, ಹೋಗಿ ನೀನೇ ತಗೊಂಬ. ನಾನು ಹೋಗಲ್ಲ, ಯಾವಾಗೂ ನನ್ನೇ ಕಳಿಸ್ತಾಳೆ ಇವಳು. ನೀನ್ ತಾನೇ ನನ್ಗಿಂತ ದೊಡ್ಡವಳು, ಹೋಗಿ ತಗೊಂಬ. ನೋಡೇ ನಾನ್ ನೆನ್ನೆ ತಂದಿದ್ದೀನಿ, ಇವತ್ತು ನಿಂದು, ಹೋಗಿ ನೀನ್ ತಗೊಂಬ. ಏನ್ರೆ ಬೆಳಿಗ್ಗೆ ಒಣಗಾಕಿದ ಬಟ್ಟೆ ಆ ಬಿಸಿಲ ಹಂಗೆ ಸುಟ್ಟೋಗಿರ್ತವೆ, ಹೋಗಿ ತಗೊಂಬರ್ರಿ ಮೇಲಕ್ಕೆ ಹೋಗಿ. ಅಮ್ಮ ನಾನು ಹೋಗಲ್ಲ, ನಾನ್ ನೆನ್ನೆ ತಂದಿದ್ದೀನಿ, ಇವತ್ತು ಇವಳಿಗೆ ಹೇಳು. ಅಮ್ಮ ನಾನು ಹೋಗಲ್ಲ, ನನಗೆ ಕಾಲು ನೋಯ್ತವೆ, ಅವಳಿಗೆ ಹೇಳು, ಅವಳೇ ಹೋಗ್ಲಿ. ಅಮ್ಮ ನಾನಂತೂ ಹೋಗಲ್ಲ, ಅವಳಿಗೆ ಹೇಳು. ಏನೇ ನೀನು ಹೋಗಲ್ಲ ಅಂತಾಳೆ, ಅವಳು ಹೋಗಲ್ಲ ಅಂತಾಳೆ, ಮತ್ತೆ ಯಾರು ಹೋಗ್ಬೇಕ್ರೆ? ನಮೀಗ ಈ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗೋಗೈತೆ. ಇಬ್ರು ಹೆಣ್ಮಕ್ಳು ಇದೀರಾ, ಒಬ್ರನ್ನ ಒಂದಿಷ್ಟನ ಯಾಕನ ಸಹಾಯ ಮಾಡಲ್ಲ ನೀವು? ಅಮ್ಮ ಅದು ಅವಳಿಗೆ ಹೇಳಮ್ಮ. ಇವತ್ತು ಸ್ಕೂಲಿಗೆ ಮೇಲಿಂದ ಕೆಳಗಿಂದ ಮೇಲೆ ಹತ್ತಿ 2-3 ಸರಿ ಸಾಕಾಗಿದೆ ಅಮ್ಮ, ಕಾಲು ಹೋಗ್ತೈತಮ್ಮ. ಅವಳಿಗೆ ಹೇಳಮ್ಮ, ಹೋಗಿ ತರ್ಲಿ, ನಾನು ನೆನ್ನೆ ತಂದಿದ್ದೀನಿ. ಏ ಸೋನಿ ಹೋಗಿ ತಗೊಂಬ. ನೀನು ಸುಮ್ಮನೆ ಬರೀ ಮಾತಾಡ್ತಾಳೆ ಅಷ್ಟೇ ಇವಳು. ನೋಡ್ರೆ ಇಬ್ರು ಒಬ್ರು ಮೇಲೆ ಒಬ್ರು ಚಾಡಿ ಹೇಳೋದ್ ಬೇಡ, ಇಬ್ರು ಹೋಗಿ ತಗೊಂಬರ್ರಿ. ಅಮ್ಮ ನಾನು ಹೋಗಲ್ಲಮ್ಮ, ಅವಳಿಗೆ ಹೇಳಮ್ಮ. ಅವಳು ತಂದ್ರೆ ನಾನು ಮಡ್ಚಿರ್ತೀನಮ್ಮ. ನಾನ್ ತಂದಿದ್ದ ನೀನ್ ಮಡ್ಚಿರ್ತೀಯಾ? ನಾನ್ ತರಲ್ಲಮ್ಮ, ನಾನು ಅರ್ಧನೇ ತರೋದು, ಇನ್ನು ಅರ್ಧ ಅವಳದು. ನಾನು ಅರ್ಧನೇ ಅಮ್ಮ ತರೋದು. ನೋಡಿ ಇವಾಗ ಹೇಳಿದೀನಿ, ನಾನ್ ತಂದಿದ್ದ ಬೇಕಾದ್ರೆ ನಾನೇ ಮಡ್ಚಿರ್ತೀನಿ, ಇನ್ನು ಅರ್ಧ ಅವಳಿಗೆ ಹೇಳು, ಅಲ್ಲೇ ಬಿಟ್ಟು ಬರ್ತೀನಿ. ಅವಳು ತಂದಿದ್ದ ಅವಳೇ ಮಡ್ಚಿರ್ಲಿ. ಅಮ್ಮ ನೋಡಮ್ಮ, ನಾನು ಈ ಸರಿ SLC ನನಗೆ ಓದ್ಕೊಳ್ಳೋದು ಎಷ್ಟಿರುತ್ತೆ. ಅವಳು ನೋಡಮ್ಮ, ಅವಳು ಯಾವಾಗೂ ನನ್ನ ಮೇಲೆ ಹೇಳ್ತಾಳೆ. ಅವಳು ಸಣ್ಣ ತಾನೆ, ಅವಳಿಗೇನು ಪಬ್ಲಿಕ್ ಎಕ್ಸಾಮ್ ಇಲ್ಲಲ್ಲ. ಹೋಗಿ ಹೇಳಮ್ಮ ಮಾಡ್ಲಿ. ಒಂದಿಷ್ಟು ಮ್ಯಾಲ ಒಣಗಾಕಿರೋ ಬಟ್ಟೆ ತರಕ್ಕೆ ಎಷ್ಟೆಲ್ಲ ಗುದ್ದಾಡ್ತೀರಾ ನೀವು? ಇಬ್ರು ಹೋಗಿ ತಗೊಂಬರೋಗ್ರು ಹೋಗಿ. ಸೋನಿ ನೀನು ಹೋಗು, ನೀನು ಹೋಗಿ ತಗೊಂಬ. ಇವಳು ಒಬ್ಳೆ ಮಾಡೋ ಕೆಲಸನ ಯಾವಾಗೂ ನನ್ನನ್ನು ಹೆಚ್ಚುತ್ತಾಳೆ ಇವಳು. ಕೊನೆಗೂ ಇವಳದೇ ಆಟನೇ ಸಾಧಿಸ್ತಾಳೆ. ಅಮ್ಮ ಹೇಳಿದ ಕೆಲಸನ ಯಾವಾಗೂ ನನ್ನನ್ನು ಹೇಳ್ಕೊಂತಾಳೆ ಅದ್ರ ಹಾಕಿ. ಮತ್ತೆ ನಾನು ಒಬ್ಳೆ ಮಾಡ್ಬೇಕೇನೆ ಯಾವಾಗೂ? ನೀನು ದೊಡ್ಡಳಲ್ಲ ನನ್ಗಿಂತೂ, ಮಾಡ್ಬಾ. ನಾನು ನನ್ನ ಬಟ್ಟೆ ಅಷ್ಟೇ ತಂದು ಮಡ್ಸ್ಕೊಂಡಿದ್ದೀನಿ. ಯಾಕೆ ನೀನ್ ತರ್ಲಿಲ್ಲ? ಅಲ್ಲಿ ಅಮ್ಮನ ಸೀರೆ ಇತ್ತು ತಾನೆ, ತರ್ಬೇಕು ತಾನೆ. ನೀನ್ ಯಾಕೆ ತರ್ಲಿಲ್ಲ? ನಾನು ಅಷ್ಟೇ, ನೀನು ನಿನ್ನ ಅಷ್ಟೇ ತಗೊಂಡೆ, ನಾನು ಅಷ್ಟೇ ನಾನು ಅಷ್ಟೇ ತಗೊಂಡು ಬಂದು ಮಡ್ಚಿಕೊಂಡೆ. ನೀನು ಅಪ್ಪಂದು ತರ್ಬೋದಿತ್ತಲ್ಲ ಪ್ಯಾಂಟ್ ಶರ್ಟ್, ಯಾಕೆ ತರ್ಲಿಲ್ಲ? ನೀನೇ ತಗೊಳ್ಳೋದಲ್ವೇನೆ ಅಮ್ಮನ ಸೀರೆನು ಪ್ಯಾಂಟ್ ಶರ್ಟ್ ಅಪ್ಪಂದು, ನೀನ್ ಯಾಕೆ ತಗೊಂಡಿಲ್ಲ? ನಿನ್ನ ಅಷ್ಟೇ ತಗೊಂಡೆ. ಯಾಕೆ ನಾನ್ ಮಾತ್ರ ಎಲ್ಲ ಓದ್ಕೊಂಡ್ ಬರ್ಬೇಕಾ? ನೀನ್ ಮಾತ್ರ ನಿನ್ನ ಒಂದೆರಡು ಹಿಡ್ಕೊಂಡು ಬಂದ್ಬಿಟ್ಟ? ಏನದು ಇಬ್ರು ಹಂಗ್ ಜಗಳ ಆಡ್ತಿದ್ದೀರಲ್ಲ? ಎಲ್ಲ ಬಟ್ಟೆ ತಂದು ಮಡ್ಚಿದ್ರಾ? ಅಮ್ಮ ನಾನು ನನ್ನ ಬಟ್ಟೆ ತಂದು ಮಡ್ಸ್ಕೊಂಡೆ ಅಮ್ಮ. ಅಮ್ಮ ನಾನು ಅಷ್ಟೇ ಅಮ್ಮ, ನಂದೆಲ್ಲ ತಗೊಬಂದು ಮಡ್ಚಿ ಇಟ್ಕೊಂಡೆ ಕಣಮ್ಮ. ಯಾಕೆ ನಂದು ಸೀರೆ ನಿಮ್ಮ ಅಪ್ಪಂದು ಪ್ಯಾಂಟ್ ಶರ್ಟ್ ತರ್ಲಿಲ್ವೇನೆ? ಅದು ಅವಳೇ ತರ್ಲಿ ಅಂತ ಬಿಟ್ಟು ಬಂದೆ ಅಮ್ಮ. ಅಮ್ಮ ನಾನು ಅಷ್ಟೇ, ಅದು ಅವಳೇ ತರ್ಲಿ ಅಂತ ನಾನು ಬಿಟ್ಟು ಬಂದೆ. ಅಲ್ಲ ನೋಡಕ್ ಮೆಣಸಿನಕಾಯಿ ಉದ್ದ ಇದೀರಾ ಇಬ್ರುನು, ಏನ್ ಯಾವಾಗೂ ನಾನು 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 ಅಂತ ಕಿತ್ತಾಡ್ತೀರಲ್ಲೇ. ಒಂದು ಕೆಲಸ ಹೇಳಿದ್ರೆ ಅವಳು ಮಾಡ್ಲಿ ಇವಳು ಮಾಡ್ಲಿ ಅಂತ ಒಬ್ರ ಮೇಲೆ ಒಬ್ರು ಹೇಳ್ಕೊಂಡು ಓಡಾಡ್ತೀರಲ್ವೇನ್ರಿ? ಕೊನೆಗೆ ಇಬ್ರು ಸೇರ್ಕೊಂಡು ಅರ್ಧಂಬರ್ಧ ಮಾಡ್ಕೊಂಡು ಬರ್ತೀರಾ. ಏನೋ ಇವಾಗ ಇಬ್ರು ಬಟ್ಟೆ ತರ್ಲಿಲ್ಲ, ಮೇಲೆ ಹಂಗೆ ಇದಾವ ನಮ್ಮವು. ಹ್ಞೂ ಅಮ್ಮ ನಾನು ತರಲಿಲ್ಲ, ಇವಳೇ ತಗೊಂಬರಕ್ಕೆ ಹೇಳು. ಏನೋ ಇನ್ನೊಂದ್ ಸರಿ ಹೋಗ್ಬೇಕಾ? ನಾನು ಹೋಗಲ್ಲ ಅಮ್ಮ, ಅವಳನ್ನೇ ಕಳಿಸು. ಅಮ್ಮ ಒದಿ ಬೇಡ ಬಿಡಮ್ಮ, ಅಮ್ಮ ಒದಿ ಬೇಡ ಬಿಡಮ್ಮ. ಅಮ್ಮ ಒದಿ ಬೇಡ ಕಣಮ್ಮ. ಅಮ್ಮ ಅವಳು ಮಾಡಿದ ತಪ್ಪಮ್ಮ, ನಾನಲ್ಲಮ್ಮ, ಪ್ಲೀಸ್ ಅಮ್ಮ ಒಡಿ ಬೇಡ ಕಣಮ್ಮ. ಇನ್ನೊಂದ್ಸರಿ ಒಬ್ರ ಮೇಲೆ ಒಬ್ರು ಹೇಳ್ಕೊಂಡು ಕೆಲಸ ಎಲ್ಲ ಹಂಗೆ ಬಿಟ್ಕೊಂಡು ಬರ್ತೀರೇನೆ? ಯಾವಾಗೂ ಮಾಡ್ತಾನೆ ಇರ್ತೀರ ಜಗಳನ. ಇದೊಂದ್ಸರಿ ಬಿಟ್ಬಿಡಮ್ಮ, ಒಡಿ ಬೇಡಮ್ಮ, ಪ್ಲೀಸ್ ಅಮ್ಮ, ಇದೊಂದ್ಸರಿ ಬಿಟ್ಬಿಡಮ್ಮ. ಬಿಡಮ್ಮ ಒಡಿ ಬೇಡಮ್ಮ, ಬಿಡಮ್ಮ ಅಮ್ಮ, ಬಿಟ್ಬಿಡಮ್ಮ ಅಮ್ಮ, ಬಿಡಮ್ಮ ಒಡಿ ಬೇಡ ಕಣಮ್ಮ. ಸರೋಜಾ ಏನ್ ಮಾಡ್ತಾ ಇದೀಯಾ? ಮಕ್ಕಳನ್ನ ಯಾಕಂಗ್ ಹೊಡಿತಾ ಇದೀಯಾ? ಎಲ್ಲ ಹೋಗ್ತೀರಾ? ನಿಮ್ಮ ಅಪ್ಪನ ತಗ ಹೋಗ್ತೀರಾ? ಬರ್ರಿ ಇಲ್ಲಿ ಮಾಡ್ತೀನಿ ನಿಮಗೆ. ಅಪ್ಪ ಅಮ್ಮ ನಮ್ಮನ್ನು ಹೊಡಿತಾರೆ, ಹೇಳಪ್ಪ.
ಮಕ್ಕಳಿಗೆ ಹಿಂಗ ನಿಮ್ ಬುದ್ಧಿವಾದ ಹೇಳೋದು? ಮಕ್ಕಳು ದೊಡ್ಡರಾಗ್ತಾ ಇದಾರೆ ಕಣೆ, ಅವ್ರಿಗೆಲ್ಲ ಹಿಂಗೆಲ್ಲ ಹೊಡಿಬಾರ್ದು ಕಣೆ. ಇವರು ಮಕ್ಕಳ ತರ ಮಾಡ್ತಾರೆ. ಏನಾದ್ರು ಒಂದ್ ಕೆಲಸ ಹೇಳಿದ್ರೆ ಒಬ್ರು ಮೇಲೆ ಒಬ್ರು ಹೇಳ್ಕೊಂಡು ಆ ಕೆಲಸನೇ ಮಾಡಲ್ಲ, ಮತ್ತೆ ಬಂದು ಯಾವಾಗೂ ಜಗಳ ಆಡ್ತಾ ಇರ್ತಾರೆ. ಅದಕ್ಕೆ ಈ ರೀತಿ ನಾ ಹೇಳೋದು? ನೀನು ಹೊಡೆದೇ ಹೇಳ್ಬೇಕಂತ ಇಲ್ಲ ಸರೋಜಾ, ನಾನು ಹೇಳ್ತೀನಿ ಇರು ಅವ್ರಿಗೆ. ಹಂಗಂತ ಹೇಳಿ ಕೈ ಮಾಡೋದು ತಪ್ಪು ಕಣಮ್ಮ. ನಡೀರಿ ಮಕ್ಕಳ, ನಾವು ಹಾಲಲ್ಲಿ ಹೋಗೋಣ. ನಂಗೂ ಅಷ್ಟೇ ಅಪ್ಪ, ನನಗೆ ಕೈಗೆ ಹೊಡೆದ್ರಪ್ಪ, ತುಂಬಾ ನೋವ್ತಿದೆ ಅಪ್ಪ. ಇಲ್ಲಿ ಕೂತ್ಕೊಳ್ಳಿ ಮಕ್ಕಳ, ಇಲ್ಲಿ ಕೂತ್ಕೊಳ್ಳಿ. ಯಾಕೆ ಮಕ್ಕಳ ಹಿಂಗೆ ಅಮ್ಮನ ಹತ್ರ ಒದೆ ತಿಂತೀರಾ? ಅಮ್ಮ ಹೇಳಿದ ಕೆಲಸ ಮಾಡ್ಬೇಕಲ್ವಾ? ಅಪ್ಪ ನಾನು ಕೆಲಸ ಮಾಡ್ತೀನಿ ಅಪ್ಪ, ಯಾವಾಗೂ ಇವಳೇ ಅಪ್ಪ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾಳಪ್ಪ ನನಗೆ. ಅಪ್ಪ ಮೊದಲು ಜಗಳ ಸ್ಟಾರ್ಟ್ ಮಾಡೋದೇ ಇವಳೇ ಅಪ್ಪ. ಇಲ್ಲ ಅಪ್ಪ, ಇವಳೇ ಅಪ್ಪ. ನಾನ್ ಮಾಡಲ್ಲ, ನೀನ್ ಮಾಡು, ನಾನ್ ಫಸ್ಟ್ ಮಾಡ್ತೀನಿ, ನಾನ್ ಅರ್ಧ ಮಾಡ್ತೀನಿ ಅಂತ ಇವಳೇ ಅಪ್ಪ ಎಲ್ಲ ಗಲಾಟೆ ಸ್ಟಾರ್ಟ್ ಮಾಡೋದು. ಸರಿ ಮಕ್ಕಳೇ, ಗಲಾಟೆ ಮಾಡಬಾರ್ದು. ನೀವು ಏನ್ ಚಿಕ್ಕ ಮಕ್ಕಳ, ದೊಡ್ಡವರಾಗ್ತಿದ್ದೀರಾ ಅಲ್ವಾ? ಈ ಥರ ಅಮ್ಮನ ಹತ್ರ ಒದೆ ತಿನ್ನೋದು ನಿಮ್ಗೆ ಸರಿ ಅನ್ಸುತ್ತಾ? ನೋಡಿ ಯೋಚನೆ ಮಾಡಿ. ಏನು ಅಪ್ಪನ ತರ ಚಾಡಿ ಹೇಳ್ತಾ ಇದ್ದೀರಾ? ನೀನ್ ಸುಮ್ಮನೆ ಇರೇ, ಅವ್ರೇನ್ ಚಾಡಿ ಹೇಳ್ತಿಲ್ಲ. ಮಕ್ಕಳು ವಯಸ್ಸಿಗೆ ಬಂದ್ಮೇಲೆ ಅವ್ರಿಗೆ ಕೈ ಮಾಡಬಾರ್ದು ಕಣೆ. ನೀನು ಬಾಯಿ ಮಾತಲ್ಲಿ ಹೇಳ್ಬೇಕು. ಈ ತರ ಹೊಡಿತಾರಾ? ನಿಮ್ಮ ಮನೇಲಿ ಹಿಂಗೆ ಹೊಡಿತಿದ್ರ ನಿನ್ನ? ಅದಕ್ಕೆ ಈ ಮಕ್ಕಳನ್ನ ನೀನು ಹೊಡಿತಿದ್ಯಾ? ಇವ್ರ ತರ ಮಾಡಿದ್ರೆ ನಮ್ಮ ಮನೇಲಿ ಸಾಯಿಸ್ಬಿಡ್ತಿದ್ರು. ಅದಕ್ಕೆ ಇವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಏನ್ರಿ ನೀವ್ ಹಿಂಗ ಅಂತೀರಾ? ಮಕ್ಕಳಿಗೆ ನಾಲ್ಕು ಬುದ್ಧಿ ಮಾತು ಹೇಳೋದು ಕೂಡ ತಪ್ಪಾ? ತಪ್ಪಲ್ಲ ಕಣೆ, ಮಕ್ಕಳಿಗೆ ಬುದ್ಧಿ ಹೇಳ್ಬೇಕು, ಅದನ್ನ ಹೊಡೆದೇ ಹೇಳ್ಬಾರ್ದು. ಇನ್ನೊಂದ್ಸರಿ ಏನಾದ್ರು ಆ ಮಕ್ಳ ಮೇಲೆ ಕೈ ಮಾಡು, ನಿಂಗೆ ಐತೆ ಅವಾಗ. ನಾನೇನು ಬೇಕು ಅಂತ ಹೊಡೆದಿಲ್ಲ, ಇವರಿಬ್ರು ಜಗಳ ಮಾಡೋದನ್ನ ನೋಡಕ್ ಆಗ್ದೇನೆ ಹೊಡೆದಿದ್ದು. ಸರಿ, ನಾನು ಒಳ್ಳೆಯಲ್ಲ ಅಲ್ವಾ? ಹೋಗಿ ಹಾಸ್ಟ್ಲಿಗೆ ಸೇರಿಸಿ, ಅಲ್ಲಿ ಚೆನ್ನಾಗಿ ನೋಡ್ಕೊಂತಾರೆ. ನಾನಾದ್ರೆ ಇಲ್ಲಿ ಮಕ್ಕಳಿಗೆ ಹೊಡಿತೀನಿ ಬಡಿತೀನಿ ಬುದ್ಧಿವಾದ ಹೇಳ್ತೀನಿ. ಹಾಸ್ಟ್ಲಾಗ್ ಬಿಡಿ, ಅಲ್ಲಿ ಯಾರು ಏನು ಅನ್ನಲ್ಲ. ನಾನು ಏನೇ ಮಾಡಿದ್ರು ನಿಮಗೆ ತಪ್ಪ ಕಾಣಿಸುತ್ತಲ್ವಾ? ಬೇಡ ಬಿಡಿ, ನಿಮ್ಮ ಮಕ್ಕಳು ತಗೊಂಡೋಗಿ ಹಾಸ್ಟ್ಲಿಗೆ ಬಿಡಿ. ಅಮ್ಮ ಅಳ್ಬೇಡ ಅಮ್ಮ, ಅಮ್ಮ ಅಳ್ಬೇಡಮ್ಮ, ಅಮ್ಮ ಅಳ್ಬೇಡಮ್ಮ, ನೀನು ಹೇಳೋದೆಲ್ಲ ಕೇಳ್ತೀವಮ್ಮ. ಒಂದ್ ಮಾತು ಅಂತಿದಂಗೆ ನಿಮ್ಮ ಅಮ್ಮಂಗ್ ಕಣ್ಣೀರಂಗೆ ಕೋಡಿ ಉಕ್ಕದಂಗೆ ಹರಿತಾ ಆಯ್ತಪ್ಪ. ನಾನೇನೋ ತಮಾಷೆಗೆ ಅಂದೆ, ನಿನ್ ಕೈ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಹಾಸ್ಟೆಲ್ಗೆ ಬಿಡ್ತೀನಿ ಅಂತ. ಅದನ್ನೇ ಒಂದ್ ದೊಡ್ಡದ್ ಮಾಡಿ ಹೆಂಗ್ ಅಳ್ತಿದ್ದಾಳ ನೋಡಿ ನಿಮ್ಮಮ್ಮ. ಅಮ್ಮ ಅಳ್ಬೇಡಮ್ಮ, ನಾವು ಹಾಸ್ಟೆಲ್ಗೆ ಹೋಗಲ್ಲ ಅಮ್ಮ. ನಾನೇನು ಇಷ್ಟಪಟ್ಟು ಮಕ್ಕಳನ್ನ ಹೊಡಿತೀನಿ ಅನ್ನೋ ತರ ಬೈತೀರಾ ನೀವು ನನ್ನ? ಏನೋ ಸಿಟ್ಟಲ್ಲಿ ಇವ್ರ ಗಲಾಟೆ ನೋಡಕ್ಕಾಗದೆ ಒಂದೆರಡು ಡೇಟ್ ಬಿಟ್ಟೆ, ಅದಕ್ಕೆ ಇಷ್ಟೊಂದೆಲ್ಲ ನಾನು ಅಂತೀರಾ? ಅಮ್ಮ ಅಳ್ಬೇಡಮ್ಮ, ನೀನು ಹೊಡಿದೆ ನಮ್ಮನ್ನ ಯಾರು ಹೊಡಿತಾರಮ್ಮ? ನೀನ್ ನಮ್ಮ ಒಳ್ಳೇದಕ್ಕೆ ಹೇಳ್ತೀಯಲ್ಲಮ್ಮ, ಇನ್ಮೇಲೆ ಈ ತರ ಮಾಡಲ್ಲ ಅಮ್ಮ. ನೀನ್ ಹೇಳಿದ ಕೆಲಸ ಎಲ್ಲ ಮಾಡ್ತೀವಮ್ಮ, ಅಳ್ಬೇಡಮ್ಮ ಪ್ಲೀಸ್ ಅಮ್ಮ, ಮೇಲೆ ಜಗಳ ಆಡಲ್ಲಮ್ಮ. ಹೂನಮ್ಮ, ನೀನ್ ಹೇಳ್ದಂಗೆ ಕೇಳ್ತೀವಮ್ಮ, ಜಗಳ ಆಡಲ್ಲಮ್ಮ, ಅಳ್ಬೇಡಮ್ಮ. ಅಮ್ಮ ಮಕ್ಕಳು ನೋಡಿ, ಒಬ್ಬರನ್ನಂದ್ರೆ ಒಬ್ರು ಬಿಟ್ಕೊಡಲ್ಲ, ಹೆಂಗಿದ್ದಾರೆ. ನಾನು ನೀನು ಹೊಡಿಯೋದು ತಪ್ಪು ಅಂತ ಹೇಳಿಲ್ಲ, ಬುದ್ಧಿ ಬರಲಿ ಅಂತ ಈ ಥರ ಮಾಡಿರ್ತೀಯ. ಆದರೆ ಹೊಡಿಬೇಕಾದ್ರೆ ಎಲ್ಲೋ ಕಣ್ಣಿಗೋ ಕಿವಿಗೋ ಏನಕ್ಕಾದ್ರೂ ಬಿದ್ದು ಪೆಟ್ಟಾದರೆ ಅವಾಗ ಯಾರಿಗೆ ತೊಂದರೆ ಹೇಳು? ಮಕ್ಕಳಿಗೆ ಅಲ್ವಾ? ಅದಕ್ಕೆ ಹೇಳಿದೆ, ಕೋಪದಲ್ಲಿ ಹಿಂಗೆಲ್ಲ ಮಾಡಬಾರ್ದು ಅಂತ ಅಷ್ಟೇ. ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರು ಆದರೆ ನಮಗೆ ಸಹಿಸ್ಕೊಳಕ್ಕಾಗುತ್ತಾ ಹೇಳಿ? ಅದಕ್ಕೆ ಹಿಂಗಂತ ಹೇಳಿದೆ ಅಷ್ಟೇ. ಸರಿ ಮಕ್ಕಳ, ನಾವು ಹೊರಗಡೆ ಹೋಗಿ ಹೋಟೆಲಲ್ಲಿ ಏನಾದರೂ ತಿನ್ಕೊಳ್ಳೋಣ, ಬರ್ತೀರಾ? ಸರಿ ಅಪ್ಪ, ಬರ್ತೀವಿ. ನಿಮ್ಮಮ್ಮ ಬರಲ್ಲ ಅನ್ಸುತ್ತೆ, ಹೊತ್ತು ಸುಸ್ತಾಗಳೆ. ಅದಕ್ಕೆ ನಾವೇ ಹೋಗೋಣ ಹೋಟ್ಲಿಗೆ, ಅವಳು ಇಲ್ಲೇ ಇರಲಿ. ನನಗೆ ಹತ್ತು ಸುಸ್ತಾಗೈತೆ, ನಾನು ಬರ್ತೀನಿ ಹೋಟೆಲ್ಗೆ. ಅಮ್ಮನ ಕರ್ಕೊಂಡು ಹೋಗೋಣ. ಸರಿ, ಈಗ ಎಲ್ಲಾರ್ಗೂ ಸಮಾಧಾನ ಆಯ್ತಾ? ಹೋಗಿ ಫ್ರೆಶ್ ಆಗಿ ನಿಮ್ಮಮ್ಮ ಅಡುಗೆ ಮಾಡ್ತಾಳೆ, ಊಟ ಮಾಡ್ರಿ.